ಸರ್ ದೆಹಲಿಗೆ ಬಂದಿದ್ದೀರಿ, ರೇವಣ್ಣವರು ದೆಹಲಿಗೆ ಬಂದಿದ್ದಾರೆ, ಏನು ವಿಶೇಷ ಸರ್? ನಾವು ಜಿಲ್ಲೆಯ ಡೆವಲಪ್ಮೆಂಟ್ ಬಗ್ಗೆ ರೈಲ್ವೆ ಮಂತ್ರಿಯವ್ರನ್ನ ಭೇಟಿ ಮಾಡೋಕ್ಕೆ ಬಂದಿದ್ವಿ. ಅವ್ರು ಭೇಟಿ ಮಾಡಿ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ, ರೋಡ್ಸ್ ಇರ್ಬೋದು, ರೈಲ್ವೆ ಇರ್ಬೋದು, ಮತ್ತು ನಮ್ಮ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿ ಇಂಡಸ್ಟ್ರೀಸ್ ಬಗ್ಗೆ ಮಾತಾಡ್ಕೊಂಡು. ಸರ್, ಈಗ ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಆಗ್ತಿದೆ. ರಾಜಣ್ಣ ಅವರು ದೂರು ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಪರಮೇಶ್ವರ್ ಅವರು ಭೇಟಿಗೆ ಹೋಗಿದ್ದಾರೆ. ಮತ್ತೆ ಜೀನ್ಸ್ ಹಾಕೋ ಬಂದಿದ್ದು ಒಂದು ಹುಡುಗಿ ಟ್ರ್ಯಾಪ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅನ್ನೋದೆಲ್ಲ ಹೇಳ್ತಿದ್ದಾರೆ. ಏನಾಗ್ತಿದೆ ಸರ್ ರಾಜ್ಯದಲ್ಲಿ? ನೋಡಿ, ನಾನು ಸದನದಲ್ಲಿದ್ದೆ ಅವತ್ತು. ಸದನದಲ್ಲಿ ಮಾನ್ಯ ರೇವಣ್ಣವರು, ನಾನು ಪಕ್ಕದಲ್ಲೇ ಕೂತಿದ್ದೆ. ಆಗ ರಾಜಣ್ಣವರು ಅಲ್ಲಿ ಆ ಕಡೆಯಿಂದ ಬಂದು ಅವರೇ ಮಾತಾಡಿದರು. ಅದಕ್ಕಿಂತ ಮುಂಚೆ ಯತ್ನಾಳ್ ಅವರು ಪ್ರಸ್ತಾಪ ಮಾಡಿದರು, ನಿಮ್ಮಲ್ಲಿ ಹಿಂಗೆ ಆಗಿದೆ ಅಂಥೇಳಿ. ರಾಜಣ್ಣವರು ಆವಾಗ ಆಗಿದ್ದು ನಿಜ, ನಾನು ಸತ್ಯಚಂದ್ರನೂ ಅಲ್ಲ ಶ್ರೀರಾಮಚಂದ್ರನೂ ಅಲ್ಲ ಅಂತ ಹೇಳಿದ್ದನ್ನು ನಾನು ಕೇಳಿದೆ. ಬಹುಶಃ ಇದನ್ನು ನಾವು ಯಾರೂ ಕೇಳಿ ಮಾಡಿದವರಲ್ಲ, ಅವರೇ ಆಗಿದೆ ಅಂತಕ್ಕಂಥದ್ದನ್ನು ಒಪ್ಕೊಂಡಂಗೆ ಸದನದಲ್ಲಿ ಹೇಳಿದರು. ಒಬ್ಬ ಮಂತ್ರಿಗೆ ಈ ರೀತಿಯಾದಂಥ ಹನಿ ಟ್ರ್ಯಾಪ್ ಆಗಿದೆ ಅಂತಕ್ಕಂಥದ್ದನ್ನು ಚರ್ಚೆಗೆ ಇದಕ್ಕೆ ಬಂದಾಗ, ಅವರು ಆಗಿದೆ ಅಂತಕ್ಕಂಥದ್ದನ್ನು ಹೇಳಿದಾಗ ಅವರು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಎಲ್ಲಾಗಿದೆ ಅಲ್ಲಿಗೆ ದೂರು ಯಾಕೆ ಕೊಡಲಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಯಾರೇ ಆಗಿರಲಿ ತಕ್ಷಣ ಇಮಿಡಿಯೇಟಾಗಿ ಆದಾಗ ಅವರು ಇಮಿಡಿಯೇಟಾಗಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡಬೇಕು. ಕೊಡದೇ ಇರೋದು ನೋಡಿದರೆ ಏನು ಎತ್ತ ಅನ್ನೋದ್ರ ಬಗ್ಗೆ ನಮಗೆ ಸಂಶಯ ಇದೆ. ಈಗ ಅದಕ್ಕೆ ಉತ್ತರ ಯಾರು ಕೊಡಬೇಕು ಅಂತಂದರೆ ರಾಜಣ್ಣವರೇ ಉತ್ತರ ಕೊಡಬೇಕು. ಯಾತಕ್ಕೆ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಪ್ರಶ್ನೆ. ಈಗ ನನ್ನೆ ಮಾಧ್ಯಮದಲ್ಲಿ, ಟಿ ವಿನಲ್ಲಿ ಮತ್ತು ಇದರಲ್ಲಿ ನೋಡಿದೆ. ನಾನು ನನ್ನ ಸಹೋದ್ಯೋಗಿ ಸಚಿವರುಗಳ ಜೊತೆ ಮಾತಾಡಿ ಚರ್ಚೆ ಮಾಡಿ ಅದ್ರ ಬಗ್ಗೆ ದೂರು ಕೊಡ್ತೀನಿ ಹೋಮ್ ಮಿನಿಸ್ಟ್ರಿಗೆ. ಇದು ಹೋಮ್ ಮಿನಿಸ್ಟ್ರಿಗೆ ದೂರು ಕೊಡೋದಲ್ಲ ಇದು ಸಬ್ಜೆಕ್ಟು. ಇದು ಅವ್ರ ಮೇಲೆ ಬಂದಿರತಕ್ಕಂಥ ಅಪರಾಧ ಏನಿದೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಅವರು ಸಂಬಂಧಪಟ್ಟ ಸ್ಟೇಷನ್ಗೆ ಕೊಡಬೇಕು. ಈಗ ಹುಡುಗಿ ಯಾರು ಜೀನ್ಸ್ ಹಾಕೊಂಬಂದಿದೆ ಅಂತ ಹೇಳ್ತಕ್ಕಂಥದ್ದನ್ನು ಈಗ ಹೇಳ್ತಾ ಇದ್ದಾರಲ್ಲ, ಇಷ್ಟು ದಿವಸ 4 ದಿವಸ ಹೇಳಲಿಲ್ಲ. ನೀವು ಹೇಳದೇ ಇರೋ ದಿವಸ ಇದು ನೋಡಿದರೆ ಏನೇನೋ ಯೋಚನೆ ಮಾಡಿ ಇದನ್ನು ಮಾಡಿ ಹೇಳಿದ್ದಾರೆ ಅಂತಕ್ಕಂಥ ಸಂಶಯ ಬಂದಿದೆ. ಬಹುಶಃ ಈಗ ಅವ್ರು ಹೇಳೋದು ಲೇಟಾಗಿ ನೋಡಿದರೆ ಆಗಿರೋದನ್ನು ಒಪ್ಕೊಂಡಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಅಂತಕ್ಕಂಥ ನಾನು. ಅಂದರೆ ಈಗ ಅವರು ಕೊಡ್ತಾ ಇರತಕ್ಕಂಥ ಹೇಳಿಕೆಗಳಲ್ಲಿ ಗೊಂದಲಗಳಿವೆ ಮತ್ತು ಸಾಕಷ್ಟು ಅನುಮಾನ ಸೃಷ್ಟಿ ಮಾಡುವತಕ್ಕಂಥ ವಿಷಯಗಳಿದೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಅಲ್ಲ, ಗೊಂದಲ ಏನಿಲ್ಲ, ಅವರು ಒಪ್ಕೊಂಡಿದ್ದೀವಿ. ನಾನು ಹೆಂಗೆ ಬಚಾವ್ ಆಗಬೇಕು ಅಂತಕ್ಕಂಥದ್ದು ಯೋಚನೆ ಮಾಡ್ತಾ ಇದ್ದಾರೆ, ಅದಕ್ಕೆ ಟೈಮ್ ತಗೋತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆ ಅನುಮಾನ ಇದೆ. ಈಗಲೂ ಕೂಡ ರಾಜಣ್ಣ ಒಬ್ಬರು ರಾಜ್ಯದ ಮಂತ್ರಿಯಾಗಿ ಅವ್ರಿಗೆ ಅವಮಾನ ಅಲ್ಲ, ಇಡೀ ರಾಜ್ಯಕ್ಕೆ ಅವಮಾನ, ಸದನಕ್ಕೆ ಅವಮಾನ. ಕೂಡಲೇ ಈಗಲಾದರೂ ಎಚ್ಚೆತ್ತುಕೊಂಡು ಅವ್ರು ಯಾರೋ ಹನಿ ಟ್ರ್ಯಾಪ್ ಆಯಮ್ಮ ಜೀನ್ಸ್ ಹಾಕಿದ್ದಲ್ಲ ಅವ್ರ ಹೆಸರನ್ನ ಹೇಳ್ತಕ್ಕಂಥದ್ದಿರ್ಬೋದು. ಅವ್ರು ಎಲ್ಲಿರ್ತಾರೆ ಅಲ್ಲಿ CC ಕ್ಯಾಮ್ರಾ ಇರ್ತದೆ, CCTV ಇರ್ತದೆ. ನಮಗೆ ಗೊತ್ತಿರೋಂಗೆ ಅಪೆಕ್ಸ್ ಬ್ಯಾಂಕು ಅಂತಕ್ಕಂಥದ್ದನ್ನು ಯಾರೋ ಹೇಳಿರ್ತಕ್ಕಂಥದ್ದು ಕೇಳಿದ್ದೀವಿ, ನಮಗೆ ಗೊತ್ತಿಲ್ಲ ಎಲ್ಲಿದ್ದು. ಅದನ್ನು ತಕ್ಷಣ CC ಕ್ಯಾಮ್ರಾ ತೆಗೆದು ಆ ಹುಡುಗಿ ಯಾರು ಏನು ಎತ್ತ ಅನ್ನೋದನ್ನು ರಾಜಣ್ಣವರೇ ಹೇಳಬೇಕೆ ಹೊತ್ತು ಇದರಲ್ಲಿ ಯಾರು ಹೇಳೋದಕ್ಕೂ ಸಂಬಂಧ ಇಲ್ಲ, ಅವರೇ ಹೇಳಬೇಕಿಲ್ಲ. ಈಗ ಫೋನ್ ಟ್ಯಾಪಿಂಗ್ ವಿಚಾರ ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ನ ಕೆಲವು ಶಾಸಕರು ಕೂಡ ಈ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥ. ಈಗ ಫೋನ್ ಟ್ಯಾಪಿಂಗ್ ಹೆಂಗಾಗ್ಬಿಟ್ಟಿದೆ ಅಂದರೆ ಇಲಾಖೆಯಿಂದನೇ ಟ್ಯಾಪ್ ಮಾಡ್ಕೋಬೇಕಾಗಿಲ್ಲ. ಈಗ ಬುದ್ಧಿವಂತಿಕೆ ಇದ್ದರೆ ಅದು ಯಾವುದೋ ಒಂದು ಮಿಷಿನ್ ಬಂದಿದೆ ಅಂತ ಮನೆಯಲ್ಲೇ ಇಟ್ಕೊಂಡು ಟ್ಯಾಪ್ ಮಾಡ್ಕೊಳ್ಳುವಂಥ ಆ ವ್ಯವಸ್ಥೆಗೆ ಬಂದಿದೆ. ಯಾರೇ ಆಗಿರಲಿ ಬೇರೆಯವ್ರನ್ನ ಫೋನ್ ಟ್ಯಾಪ್ ಮಾಡ್ತಕ್ಕಂಥದ್ದು, ಕದ್ದಾಳ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅಪರಾಧ. ಅದನ್ನು ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ JDS ನಾಯಕರಾದಂಥ ಮಾಗಡಿ ಮಂಜು ಅವರು ಹೇಳಿದ್ದಾರೆ 224 ಜನದ್ದು CD ಮಾಡಿ ಇಟ್ಕೊಂಡಿದ್ದಾರೆ ಅಂತ. ಅಂದರೆ ನಿಮ್ಮ ಮೇಲೂ ಆ ಥರದೊಂದು ಆರೋಪ ಬಂದಂಗೆ ಆಗುತ್ತೆ. ನೋಡಿ, ಅವರು ಒಂದೊಂದ್ಸತಿ ಶಾಸಕರಾಗ್ತಾರೆ, ಬರದಲ್ಲಿ ಮಾತಾಡ್ತಾರೆ. ಆ ರೀತಿ ಹೇಳಿಕೆನ ಕೊಡಬಾರ್ದು. ನಿರ್ದಿಷ್ಟವಾಗಿ ಕೊಡೋಂಗಿದ್ರೆ ಅವನಿಗೆ ದಾಖಲೆ ಇದ್ದರೆ, ಇಂಥವ್ರು ಇದ್ದರೆ, ಇಂಥವ್ರ ಹೆಸರು ಕೊಡುವಂಥ ಶಕ್ತಿ ಇದ್ದರೆ ಮಾತಾಡಬೇಕು. ಬಾಯಿ ಚಪ್ಪಲಿಕ್ಕೆ TV ನಲ್ಲಿ ಬರಬೇಕು, ಮಾಧ್ಯಮದಲ್ಲಿ ಬರಬೇಕು ಅಂತ ಹೇಳೋದಿದೆಯಲ್ಲ, that shows is in maturity in politics ಅಂತ ನನ್ನ ಅಭಿಪ್ರಾಯ.